ಪೊದಿ ಹೊಲ್ತಕ್ ಹೋಗಿರ್ತೀನಿ. ಒಂದ್ ಬಿಂದಿಗೆ ನೀರ್ ಎತ್ಕೊಂಡ್ಬಿಟ್ಟು ಹಂಗೆ ಬಂದ್ಬಿಡು. ರೀ ನೀವ್ಯಾಕ್ರಿ ಹೋಯ್ತೀರಾ ಹೊಲ್ತಕ್ಕೆ? ನಿಮ್ಗೇನ್ ತಲೆ ಕೆಟ್ಟೈತಾ? ಒತ್ತೊಂದು ಬೀಳು ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡ್ಕೊಂಡು ಸಾಯಕ್ಕೆ ನಿಮ್ಗೇನ ಈಗೀಲ್ ಹಿಡಿದು ಬಿಟ್ಟೈತಾ ನಿಮ್ಗೆ? ಇದ್ಯಾಕ್ಲೆ ಪೊದಿ ಹಿಂಗ್ ಆಡ್ತಿದೀಗ? ಒತ್ತೊಂದು ಬೀಳುನ್ವೆ ಮಾಡೋದು ಅಂತಂದ್ರೆ ಮಾಡ್ಲೇಬೇಕಲ್ಲ. ಮಾಡ್ಲಿಲ್ಲ ಅಂತಂದ್ರೆ ವ್ಯವಸಾಯವ ಹಂಗೆ ಬಿಟ್ಬಿಡಕ್ಕಾಯ್ತದ? ರೀ ನೀವೊಬ್ರೆ ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಯಾಕೆ ನೋಡಿ, ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ತಿರುಪ್ತಿಗೆ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿವ್ನಿ, ಟ್ರೈನ್ ಟಿಕೆಟ್. ಸುಮ್ಮನೆ ಹೋಗಿ ಒಂದ್ ವಾರ ಹೋಗ್ಬಿಟ್ಟು ತಿರುಪ್ತಿ ಅಕ್ಕ ಪಕ್ಕ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಬಾ ಹೋಗ್ರಿ. ನಾನೇನಾರ ಒಂದ್ ವಾರ ಓದಿ ಅಂದ್ರೆ ಗದ್ದೆ ಎಲ್ಲ ಒಣಿಕೊಂಡು ಹೋಗಿರ್ತದೆ. ನೀರ್ ಕೊಟ್ಟವ್ರು ಯಾರು? ನೀವ್ಯಾಕ್ರಿ ಮನೆನಾಗೆ ನೀವ್ ಒಬ್ರೇ ಗಂಡಸ್ರು? ಇನ್ ಗಂಡಸ್ರು ನನ್ ಮಕ್ಳೆಲ್ಲ ಇನ್ನನ್ವೆ ಎಲ್ ಬಿದ್ದವ್ರೆ? ಎಲ್ಲ ಹೆಂಗಸ್ರಾಗ ಹೋಗ್ಬಿಟ್ಟವ್ರೆ ನಿಮ್ ಮನೆಗೆಲ್ಲನ್ವೆ. ನೀವೊಬ್ರೇ ಯಾಕೆ ಕಷ್ಟ ಪಟ್ಬಿಟ್ಟು ನೀವ್ ಒಬ್ರೇನೆ ಯಾಕೆ ಕೆಲಸ ಮಾಡ್ತೀರಾ ಅಂತ ನಂಗೆ ಅರ್ಥ ಆಯ್ತಿಲ್ಲ ಕಣಪ್ಪ. ನೋಡಿ, ಈ ಮನೆನಾಗೆ ನೀವೊಂದಿನ ಕೆಲಸ ಮಾಡಿದ್ರೆ ನಿಮ್ ತಮ್ಮ ಅವನಲ್ಲ, ಅವನೊಂದ್ ದಿನ ಕೆಲಸ ಮಾಡ್ಬೇಕು. ಸರಿನೇ? ಎಲ್ರೂ ಒಂದೊಂದ್ ದಿನ ಕೆಲಸ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಅವನ ಮಗ ಮಾತ್ರ ಊರೆಲ್ಲ ತಿರ್ಕೊಂಡು ಕಾಶ್ಮೀರಕ್ಕೆ ಹೋಯ್ತೀನಿ, ಪ್ರೇಮ ಕಾಶ್ಮೀರ ಅಂತ ಹೋಯ್ತೀನಿ ಅಂತಾನೆ. ನಾವ್ ಮಾತ್ರ ಇಲ್ಲ ಕೆಲಸ ಮಾಡ್ಕೊಂಡೇನ್ ಸಾಯ್ಬೇಕೆ? ನೋಡಿ, ತಿರುಪ್ತಿಗ್ ಟಿಕೆಟ್ ಬುಕ್ ಮಾಡಿವ್ನಿ, ಸುಮ್ಕೆ ಹೋಯ್ತಿರ್ಬೇಕು. ಗದ್ದೆ ಒಣಿಕೊಂಡ್ರೆ ಹೋಗ್ಲಿ ಬಿಡಿ, ನಾವೇನ್ ಮಾಡಕ್ಕಾಯ್ತದೆ? ಯವ್ವ 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 ಪುದ್ದಿ, ಗಳಿಗೆಗೊಂದೊಂದು ರೂಲ್ಸ್ ತಕೊಂಡ್ಬಿಟ್ಟು ಬತ್ತಿಗಲೇ ನೀನು. ನೋಡಿ, ಇದು ನನ್ನ ಗಂಡ, ನನ್ನ ವಿಷಯ, ನಮ್ಮ ಸಮಸ್ಯೆ ನಾವು ಪರಿಹಾರ ಮಾಡ್ಕೊತಾ ಇದೀವಿ. ನನ್ನ ಗಂಡ ಒಬ್ನೇ ಅಲ್ಲ ಈ ಮನೆನಾಗೆ ಕೂಲಿ ಹೇಳ್ತಾರ ದುಡಿಯೋದು. ಎಲ್ಲ ಒಳನುವೆ ಎಲ್ಲ ಒಂದ್ವೆ ಕೂಲಿ ಹೇಳ್ತಾರ ಮಾಡ್ಬೇಕು. ನಿಮ್ ಮಗ ಮಾತ್ರ ಸ್ಟೈಲಿಶ್ ಬ್ಯಾಗ್ ತಗ್ಲಾಕೊಂಡು ಹೋಗ್ಬೇಕು. ನೋಡಿ, ಈಗಿತ ಗದ್ದೆನಾಗ ಎಷ್ಟು ಬರ್ತದೋ ಕಾಸು, ಅಷ್ಟು ಕಾಸು ನಮ್ದೇನೇನಿಯ. ಅದೇನ್ ಮಾಡ್ತೀರಾ ಮಾಡ್ಕೊ ಹೋಗಿ. ಇಬ್ರದು ಸೇರಿ ಅಂತ ಹೇಳ್ತೀರಾ. ನಿಮ್ ಮನೆಗೆ ಯಾವಳು ಬಂದ್ಬಿಟ್ಟು ಮಾಡ್ತಿದ್ದೀರಾ ವ್ಯವಸಾಯದ ಕೆಲ್ಸ, ಮನೆ ಕೆಲಸ ಮಾಡ್ತೀರಾ? ನಿನ್ನ ಮಕ್ಕಳು ಒಂದಿನ ಮಾಡಿದ್ರೆ 3 ದಿನ ಮನೆ ಕತ್ತವೆ. ನೀನು ನಿನ್ ಗಂಡ 10 ಪೈಸದ ಕೆಲಸ ಮಾಡಕ್ಕಿಲ್ಲ, ಪಾಲ್ ಕೊಡ್ರಿ ಅಂದ್ರೆ ಪಾಲ್ ಕೊಡಕ್ಕಿಲ್ಲ, ಏನು ಕೊಡಕ್ಕಿಲ್ಲ. ನೋಡಿ, ಇನ್ಮೇಲೆ ನಾವು ಮಾಡಿದ್ ನಮ್ಗೆ, ನೀವು ಮಾಡಿದ್ ನಿಮ್ಗೆ. ಈಗಿತ ಹೊಲ್ದಾಗ ನಾವೇನ ಬೆಳ್ಕೊಂಡ್ವಿ ಅಂದ್ರೆ ಅದ್ರ ಲಾಭ ನಮ್ಗೆ. ನಿಮ್ಗೆ 10 ಪೈಸಾ ಕೊಡಕ್ಕಿಲ್ಲ. ನೀವ್ 10 ಪೈಸದ ಕೆಲಸ ಮಾಡಕ್ಕಿಲ್ಲ ಅಂದ್ರೆ ನಾವೇ ಕೊಡೋಣ? ಬಂದು ಮಾಡ್ತೀರಾ? ಭಾಗ ತಗೊಳ್ಳಿ. ಬಂದು ಮಾಡಕ್ಕಿಲ್ವಾ? ಪಂಚಾಯತಿಗೆ ಸೇರಿಸ್ಬಿಡ್ತೀನಿ. ಅಲ್ಲೂ ಹೋಗ್ಬಿಟ್ಟು ಮೆಟ್ನಾಗ ಹೊಡಿತಾರೆ. ಈ ಪೊದ್ದಿ ಯಾವತ್ತು ನ್ಯಾಯ ಬಿಟ್ಬಿಟ್ಟು ಮಾತಾಡಕ್ಕಿಲ್ಲ. ನ್ಯಾಯ ಅಂದ್ರೆ ನ್ಯಾಯ ಅಷ್ಟೇನಿಯ. ರೀ, ಹೋಯ್ತಿರಾ ತಿರುಪ್ತಿಗೆ ಹೋಗಿ. ಈ ಕಿತ ಗದ್ದೆ ಎಲ್ಲ ಹೋದ್ರೆ ಹೋಗ್ಲಿ, ಇನ್ನೊಂದ್ ಕಿತ ಗದ್ದೆ ಎಲ್ಲ ಹೋದ್ಮೇಲೆ ಇನ್ನೊಂದ್ ಕಿತ ನಾವೇನಿಯ ಕಷ್ಟ ಪಟ್ಬಿಟ್ಟು ಇನ್ನೊಂದ್ ಕಿತ ಹಾಕನ. ಈಗ ಇವ್ರು ಹಾಕಿದೀವಿ ಅಂತ ಬಿಲ್ಡಪ್ ಕೊಟ್ಟು ದುಡ್ಡು ಕಿತ್ಕೊಂಡ್ಬಿಡ್ತಾರೆ. ನಾವ್ ಮಾತ್ರ ಕೆಲಸ ಮಾಡ್ಬೇಕು, ಇವ್ರು ಮಾತ್ರ ಲಾಭ ತಗೋಬೇಕಾ? ಇಂಥ ಜೀವನ ನಮ್ಗೇನ್ ಬೇಡ ರೀ. ನಡಿರಿ ಸುಮ್ಕೇನೇನಿಯ. ಸರಿ ಕಣ್ಲಿ, ನೀನ್ ಹಂಗೆ ಹೇಳಿದ್ರೆ ಹಂಗೇನೇನಿಯ. ಲೋ ನಿಂಗೆ ಹೊಂಟೋಗ್ಬಿಟ್ರೆ ಗದ್ದೆ ಕತೆ ಏನ್ಲಾ? ನಿಮ್ಮ ಮಗಿಲ್ವೇ? ನಿಮ್ಮ ಮಗುಂಗೆ ಹೇಳಿ, ನಿಮ್ಮ ಮಗುಂಗೆ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಓಹೋ, ನೋಡಿ, ನೀವೊಂದಿನ ಕೆಲಸ ಮಾಡಿದ್ರೆ ನಾವೊಂದಿನ ಕೆಲಸ ಮಾಡ್ತೀವಿ ಇಲ್ವಾ? ನಮ್ ಭಾಗ ನಮಗ್ ಕೊಟ್ಟು ಕಳಿಸ್ರಿ, ನಮ್ ಪಡು ನಾವು ಹೊಂಟೋಯ್ತೀವಿ. ನೀವೆಲ್ಲ ಹಿಂಗೆ ನಾನು ಗಂಡ ಕಷ್ಟಪಟ್ಟು ಮಾಡಿದ ಕೆಲಸ ದುಡ್ಡನಾಗೆ ತಿನ್ಕೊಂಡು ಮಜಾ ಮಾಡ್ಕೊಂಡು ಇರ್ತೀವಿ ಅಂತಂದ್ರೆ ಅದೆಲ್ಲನೂ ಸುಳ್ಳು. ಇನ್ಮೇಲೆ ರೂಲ್ಸು. ಯವ್ವ CM PM ತತ್ತರ ರೂಲ್ಸ್ಗಳನ್ನ ಹಂಗೆ ಗೋಳಿಗೆಗೂ ನಂಗಿಂತ ರೂಲ್ಸ್ ತಗೊಂಡ್ಬಿಟ್ಟು ಬರ್ತಿದ್ದೀನಿ. ನಾನೇ ನಿನಗೆ ರೂಲ್ಸ್ ತಗೊಂಡ್ಬಿಟ್ಟು ಬರ್ತಿಲ್ಲ, ನ್ಯಾಯವಾಗಿ ತಗೊಂಡ್ಬಿಟ್ಟು ಬರ್ತಾ ಇದೀನಿ. ನಿನ್ನ ಕೈಲಿ ಆಗಕ್ಕಿಲ್ಲ ಅಂತಂದ್ರೆ ಬಾ ಪಂಚಾಯತಿ ಸೇರ್ಸನ. ಪಂಚಾಯತಿ ಈಗಲೇ ನಾನು ಹೆಣ್ಮಕ್ಳಿಗೆ ಯಾರು ಗಣ್ಣೂರು ಕೊಡ್ತಾನೆ ಇಲ್ಲ. ಮತ್ತೆ ಪದೇ ಪಂಚಾಯತಿ ಸೇರಿಸ್ತಾನೆ ಇದ್ರೆ ಈ ಮನೆಯಾಳಿ ನನ್ನ ಹೆಣ್ಮಕ್ಳಿಗಂತೂ ಮದುವೆನೇ ಆಗೋದಿಲ್ಲ. ಯಪ್ಪ, ಹೆಂಗ ತಗ್ಲಾಗ್ತಾಳೆ ಅಂತ ಹೇಳಿದ್ರೆ. ನೋಡಿ ಚಿಕ್ಕಮ್ಮ, ಪೊದ್ದು ಹೇಳ್ತಿರೋದು ನಿಜನೇನಿಯ. ನೋಡಿ, ನನ್ನ ತಮ್ಮಂಗುನುವೇನೆ ಹೇಳಿ, ಅವನು ಇನ್ಮೇಲೆ ತಿರ್ಗದ್ಬಿಟ್ಬಿಟ್ಟು ಕೆಲಸ ಮಾಡ್ಲಿ. ಇಲ್ಲ ಅಂದ್ರೆ ಲಾಭ ಎಲ್ಲನೂ ಪೊದ್ದು ಹೇಳ್ದಂಗೆ ನಾವೇ ತಗೋಬೇಕಾಯ್ತದೆ. ಅಷ್ಟೇನಿಯ, ಇನ್ನೇನ್ ಮಾಡಕ್ಕಾಯ್ತದೆ? ನನಗೂ ತಿರುಗಬೇಕು, ನನಗೂ ಮಜಾ ಮಾಡ್ಬೇಕು, ನನಗೂ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೋಲ ಆಸೆ ಐತೆ ಕಣ್ ಚಿಕ್ಕಮ್ಮ. ಆದ್ರೆ ಮನೆ ಕೆಲಸ ಒತ್ತಡಕ್ಕೆ ನಾನು ಎಲ್ಲೂ ಹೋಗಕ್ಕಾಯ್ತಿಲ್ಲ. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ಅವನು ಬಂದ್ ಮಾಡ್ಲಿ. ಏನ್ ಮಾಡ್ತೀರಾ? ಮಗು ನಿರ್ಸ್ಕತಿರೋ ಮನೆನಾಗೇನಿಯ? ಇಲ್ಲ ಅಂತಂದ್ರೆ ಗದ್ದೆಗಿದ್ದೆ ಒಣಗಿಸೋದು, ಇಲ್ಲ ಪಾಲ್ ಹಾಕೊಳ್ಳೋದು ಮಾಡ್ಲಾ? ಇಲ್ಲ ಬನ್ನಿ ಪಂಚಾಯತಿ ಕಲಾಕನ. ಆರಿ ಪಂಚಾಯತಿ ಕಲಾಕ್ರಿ. ಯವಾಲೇ ಪದ್ದಿ ಬ್ಯಾಡ ಕಣ್ಲೆ, ಬ್ಯಾಡ. ನನ್ನ ಮಗು ನಿರ್ಸ್ಕತೀನಿ ಬಿಡು. ನನ್ನ ಮಗನ ಮೇಲೆ ಗದ್ದೆ ಕೆಲ್ಸಕ್ಕೆ ಬತ್ತಾನೆ. ನಿಮ್ ಮಗ ಆಗ್ಲೇ ನೀ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಪ್ರೇಮ ಕಾಶ್ಮೀರಕ್ಕೆ ಹೋಯ್ತೀನಿ ಅಂತ ಕುಂತವನಲ್ಲ. ನಿನಗ್ಯಾಕೆ? ನನ್ನ ಮಗನ ಎಲ್ಗೂ ಕಳಿಸಿದಂಗೆ ಇರಿಸ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ಯಾಕೆ ಎಲ್ಗಂದಲ್ಗೆ ಕಳಿಸ್ಲಿ? ನೋಡು, ಗದ್ದೆನಾಗ ಬಂದಿರೋ ಕಾಸಗೆ ಅರ್ಧ ಕೊಡ್ಲೇಬೇಕು. ನಿನ್ನ ಮಗ ಬಂದು ಮಾಡಿದ್ರೆ ಅರ್ಧ, ಇಲ್ಲ ಅಂದ್ರೆ ಇಲ್ಲ. ನೀನೊಬ್ಳೇನೇ ಜೋಬ್ ಗಳಿಸ್ಕೋಬೇಕು ಅಂತ ಮಾಡಿದೀಗೇನ್ ಕಾಸ? ಈ ಪೊದ್ದಿನುವೆ ನಿನಗಿನ್ನ ಬುದುವಂತೆ. ನಾನು ಚೆನ್ನಾಗಿ ಇಳಿಸ್ಕತೀನಿ. ಆಯ್ತು ಕಣವ, ಆಯ್ತು, ನೀನು ಹೇಳ್ದಂಗೆ ಆಯ್ತು. ಇರಿಸ್ಕತೀನಿ ಇರು. ನನ್ನ ಮಗುನ ಒಳ್ಳೆ CM ಆಗೋಗ್ಬಿಟ್ಟವಳು. ನಮ್ಮ ಮನೆಗೆ ಗಳಿಗೆಗೊಂದೊಂದು ರೂಲ್ಸ್ ತಕೊಂಡ್ಬಿಟ್ಟು ಬರ್ತಾಳೆ. ನಾನು 2 ಹೆಣ್ಮಕ್ಳದು ಮದುವೆ ಆಗ್ಲೇ ಆಮೇಕಿಂದ ನೋಡ್ಕತೀನಿ ನಿನ್ನ.
ನೋಡ್ಕೊಳಿವಂತೆ ಬಿಡು. ನಾನು ನೋಡ್ತಾ ಇದೀನಿ ನೋಡ್ಕೊಳ್ಳೋದನ್ನ. ಈ ಬುದ್ಧಿ ಯಾಕೆ ನಮ್ಮನ್ನ ನೆಮ್ಮದಿಗಿರಕ್ ಬಿಡಕ್ಕಿಲ್ಲ? ನಮ್ಮಿಬ್ರು ಹೆಣ್ಮಕ್ಳದು ಮದುವೆ ಒಂದು ಆಗೋಗ್ಬಿಟ್ರೆ ಸಾಕು. ಹಗ್ಲಾಗ್ಲಿಕ್ಕೂ ಪಂಚಾಯತಿ ಸೇರಿಸಿ ಇವಳು ಸುಮ್ಮನೆ ಇರಕ್ಕಿಲ್ಲ. ಲಬೋ 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 ಅಂತ ಬಾಯ್ ಬಿಡ್ಕೊಂಡ್ಬಿಡ್ತಾಳೆ ಮನ್ಯಾಳಿ. ಇವಳು ಹಿಂಗೆ ಬಾಯ್ ಬಿಡ್ಕೊಳಕ್ಕೆ ಅಲ್ಲಿ ಪಂಚಾಯತಿದು ಊರು ತುಂಬ ವಿಷಯ ಒಬ್ಬಬಿಡ್ತದೆ. ಹಿಂಗೆಲ್ಲ ಬಂಗಾರಮ್ಮ ಪಂಚಾಯತಿ ಸೇರಿಸಿದ್ಲಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹಂಗೆ ಮಾನ ಬರೋದಿ ಹೋದ್ರೆ ಆಮೇಕಿಂದ ನನ್ನ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಬಿಟ್ಟು ಹೋಗಕ್ಕೆ ಬರೋನು ಬೋರ್ದಿದ್ದಂಗೆ ದೂರ ಹೊಂಟೋಯ್ತಾರೆ. ನನ್ನ ಹೆಣ್ಮಕ್ಳಿಗೋಸ್ಕರ ಈ ಪೊದ್ದಿ ಹೇಳ್ದಂಗೆ ಕೇಳ್ತಿದ್ದೀನಿ. ಇಲ್ಲ ಅಂದಿದ್ರೆ ಈ ಮನೆಯಾಳಿ ರೂಲ್ಸ ಯಾರು ಕೇಳೋರು? ಥು, ನನ್ನ ಮಗನ ಇವಾಗ ಮುಚ್ಕೊಂಡು ಬಿದ್ದೀರಾ ಅಂತ ಹೇಳ್ಬೇಕು. ಓ ಓ, ಓ, ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ಹೋ ಹೋ, ಪ್ರೇಮ ಕಾಶ್ಮೀರ. ರೀ ರೀ ಯಪ್ಪ ಎಲ್ಗನ ಹೋಗ್ಬೇಕಾರೆ ಅಡ್ಬಾಯಿ ಹಾಕ್ಬಿಡ ಅಂತ 100 ಕಿತ ಹೇಳ್ತೀನಿ. ರೀ ರೀ ಅಂತಳೆ. ನಾನು ಯಾವುದೋ ಮೂಡಾಗ ಹೋಯ್ತಾ ಇದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೆಂಗೋ 15-20 ದಿನ ಕಾಶ್ಮೀರದಾಗ ಇದ್ಬಿಟ್ಟು ಬರ್ಬೇಕು ಅಂತೇಳಿ ಆಗ್ಲೇನೇ ಇವಳು ತೆಗೆದ್ಬಿಡ್ತಾಳೆ ರೀ ರೀ ಅಂತ. ರೀ ನೀವ್ ಯಾವಾಗ್ಲೂ ಹಿಂಗೆ ನನ್ನ ಬಿಟ್ಬಿಟ್ಟು ಒಯ್ತಾ ಇದ್ರೆ ಜನ ಏನ್ ಅನ್ಕೊಳಕಿಲ್ಲ? ನೀವೇ ಹೇಳಿ. ಜನ ಎಲ್ಲ ತಿಳ್ಕೊಳಕಿಲ್ವಾ? ಸುಮ್ನೆ ಹಂಗು ಹಿಂಗು ಅಂತ ಮಾತಾಡಕಿಲ್ವಾ? ಹೇಳಿ. ಲೇ ಯಾವಳು ಏನನ ಮಾತಾಡ್ಕೊಳ್ಳಿ, ಅದನ್ನ ಕಟ್ಕೊಂಡು ನನಗೇನ್ಲೇ ಆಗ್ಬೇಕು? ಅವ್ರು ಹಂಗ್ ಮಾತಾಡಕಿಲ್ವಾ, ಇವ್ರು ಹಿಂಗ್ ಮಾತಾಡಕಿಲ್ವಾ ಅಂತ ಹೇಳಿದ್ರೆ ನೋಡೆ ನಾನ್ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಕಾಶ್ಮೀರಕ್ಕೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗೇ ಹೋಯ್ತೀನಿ ಕಾಶ್ಮೀರಕ್ಕೆ. ಅದನ್ನ ತಡಿಯಕ್ಕೆ ಯಾವಳ ಕೈಲೂ ಆಗಕ್ಕಿಲ್ಲ. ನನ್ನ ಇಷ್ಟ. ರೀ ಹಿಂಗ್ ಯಾವಾಗ್ಲೂ ಓಡಾಡ್ಬೇಡ್ರಿ. ಇರಿಟೇಷನ್ ಇರಿಟೇಷನ್ ಇವಳಂತೂ ಇರಿಟೇಷನ್. ಮೊದ್ಲು ಇಲ್ಲಿಂದ ಹೊಂಟೋಗ್ಬಿಡ್ಬೇಕು ನಾನಂತೂ. ಬ್ಯಾಗುಗೆಲ್ಲ ಕರೆಕ್ಟಾಗಿ ತುಂಬಿದ್ಯೋ ಇಲ್ವೋ? ಹಬ್ಬಬ್ಬಬ್ಬ, ಒಂದ್ ಕೆಲಸ ಹೇಳಿದ್ರೆ ಒಂದ್ ಕೆಲಸ ಮಾಡ್ತಾಳೆ, ಒಂದ್ ಕೆಲಸ ಬಿಡ್ತಾಳೆ. ನಾವೆಲ್ಲ ಒಂದ್ 10 ಜೊತೆ ಬಟ್ಟೆ ತುಂಬಿದ್ಯಾ? ತುಂಬಿದೀನಿ. ಬ್ರಷು, ಪೇಸ್ಟು, ಸಾಕ್ಸು, ಜರ್ಕಿನ್ನು ತುಂಬಿದೀನಿ. ಏನ್ಲಾ ಹೊಂಟ್ಬಿಟ್ಟ? ಹೂ ಕಣಮ್ಮ. ಅಮ್ಮ ಇನ್ನೊಂದು ತಿಂಗಳು ಬರಕಿಲ್ಲ ನಾನು. ಕಾಶ್ಮೀರದಾಗ ನೀವು ಹೋಗ್ಬಿಟ್ಟಿರ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಕಣಮ್ಮ. ಒಂದ್ ಸ್ವಲ್ಪ ದಿನ ಕಾಶ್ಮೀರದಾಗ ಹೆಂಗೈತೆ ಎಲ್ಲ ನೋಡಿ ಖುಷಿಯಾಗಿ ನೋಡ್ಬಿಟ್ಟು ಆಮೇಕಿಂದ ವಾಪಸ್ ಬಿಟ್ಟು ಬರ್ತೀನಿ ಕಣಮ್ಮ. ಸರಿನಾ? ನನಗಂತೂ ಈಗ ಸದ್ಯಕ್ಕೆ ಅದೇನೋ ಅಂತಾರಲ್ಲ, ಈ ಊರಾಗಿರ ಮೂಡಿಲ್ಲ ಕಣಮ್ಮ. ನೋಡ್ಲಾ, ಎಲ್ಲೂ ಹೋಗೋದ್ ಬೇಡ. ಮೂರ್ವಾದಿನಾಗೆ ಲಗೇಜ್ ಇಟ್ಕೊಂಡು ಒಳಗಡೆಗೆ ಬಾ. ಏನಮ್ಮ ಹೇಳ್ತಾ ಇದ್ದೀಗ ನೀನು? ನೀನೇ ತಾನೇ ಹೇಳಿದ್ದು ಸರಿ ಹೋಗಿ ಮಜಾ ಮಾಡ್ಕೊಂಡ್ಬಿಟ್ಟು ಬಾರ್ಲಾ, ಇಲ್ಲಿ ಯಾಕಿರ್ತೀಯ ಅಂತ. ಹೂ ಕಣ್ಲ, ನಾನೇ ಹೇಳಿದ್ದು. ಆದ್ರೆ ಇವಾಗ ನಾನೇ ಹೇಳ್ತಾ ಇದ್ದೀನಿ, ಅಮಿಕಂಡ್ ಲಗೇಜ್ ಎತ್ಕೊಂಡು ಒಳಗಡೆಗೆ ಬಾ ಅಂತ ಹೇಳ್ಬಿಟ್ಟು. ನೀನೇನ ಈಗ ಒಳಗಡೆಗೆ ಬರಲಿಲ್ಲ ಅಂತಂದ್ರೆ ತಿರ್ಗಾಡಕ್ಕೆ 10 ಪೈಸೆನೂ ದುಡ್ಡಿರಾಕಿಲ್ಲ. ಹಂಗ್ ಮಾಡ್ತಾಳ ಮನೆಯಾಳ ಪೊದ್ದಿ. ನೋಡ್ಲಾ, ಗದ್ದೆ ಕೆಲಸ ನೋಡ್ಕೋಬೇಕಂತೆ. ಇವಾಗ ನೀನೇನಾರ ಹೋಗ್ಬಿಟ್ಟೆ ಅಂತಂದ್ರೆ ಗದ್ದೆ ದುಡ್ಡೆಲ್ಲ ಪೊದ್ದಿನೇ ಎತ್ಕೊಬಿಡ್ತಾಳಂತೆ. ನೋಡ್ಲಾ, ಒಂದ್ 2 ದಿನ ಮನೆಯಾಳಿ ಮಾತು ಕೇಳು. ಇಲ್ಲ ಅಂದ್ರೆ ಆ ಮನೆಯಾಳಿ ನಮ್ಮ ನಾವು ಹುಟ್ಲಿಲ್ಲ ಅನ್ಸ್ಬಿಡ್ತಾಳೆ. ಕುಂತ್ರು ನಿಂತ್ರು ಟಾರ್ಚರ್ ಇಕ್ತಾರೆ ಕಂಡ. ಸುಮ್ಕೆ ಅವಳು. ಏನಮ್ಮ ಹೇಳ್ತಿದ್ದೀಗ ನೀನು? ನಾನ್ ಸರಿಯಾಗಿ ಏನೇ ಹೇಳ್ತಾ ಇದ್ದೀನಿ. ಕುಂತ್ರು ನಿಂತ್ರು ಅವಳು ಟಾರ್ಚರ್ನ ತಡ್ಕೊಳಕ್ ಆಗಕ್ಕಿಲ್ಲ ಕಣ. ಎಲ್ಲಾ ಟಾರ್ಚರು. ನೋಡ್ಲಾ, ಗದ್ದೆ ಕೆಲಸ ಹಂಗೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಅಷ್ಟೇ. ಇವಾಗ ಗಂಡನ ತಿರುಪ್ತಿಗೆ ಹೋಗು ಅಂತ ಕುಂತವಳಿ. ನೀನ್ ಟ್ರಿಪ್ ಹೊಡಿಯೋದಕ್ಕೆ ಗಂಡನು ಟ್ರಿಪ್ ಹೊಡಿಯಕ್ಕೆ ಕಳಿಸ್ತಾಳಂತೆ. ಅವನಿಲ್ಲ ಅಂತಂದ್ರೆ ಮನೆನ ಕೆಲಸ ನಡೆಯಕ್ಕಿಲ್ಲ ಕಣ್ಮಗ. 4 ಕಾಳು ಮಾಡೋ ಕೆಲಸನೂ ಒಬ್ನೇ ಮಾಡ್ತಾನೆ. ನೋಡು, ನೀನೇನ್ ಶಾನೆ ರಿಸ್ಕ್ ತಗೊಂಡೇನು ಕೆಲಸ ಮಾಡಕ್ ಹೋಗ್ಬೇಡ. ಹಂಗೊಂದು ಹಿಂಗೊಂದು ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಓಡಾಡ್ಕೊಂಡಿರು ಅಷ್ಟೇನಿಯ ಸಾಕು. ಕೆಲಸ ಮಾಡ್ತಾ ಇದೀನಿ ಅಂತ ಆಕ್ಟಿಂಗ್ ಮಾಡು ಸಾಕು, ಅವನು ನಂಬ್ತಾನೆ. ಅಮ್ಮ ನನ್ ಕನ್ಸಮ್ಮ ಕಾಶ್ಮೀರಕ್ಕೆ ಹೋಗ್ಬಿಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಿದ್ದೀನಿ. ಇವಾಗ ನೀನ್ ಬ್ಯಾಡ ಅಂತ ಹೇಳಿದ್ರೆ ಹೆಂಗಮ್ಮ? ಹೊಟ್ಟೆ ಉರಿತದ ನನ್ಗೆ. ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಒಯ್ತಾವ್ರೆ ಕಣಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಆಸ್ತಿ ಪಾಸ್ತಿ ಹೊಲ ಗದ್ದೆ ಎಲ್ಲ ಬೇಕು ಅಂದ್ರೆ ಅಮಿಕಂಡ್ ಬ್ಯಾಗ್ ತಗೊಂಡು ಒಳಗಡೆಗೆ ಬಾ. ನೋಡು, ಆಸ್ತಿ ಎಲ್ಲ ಕಳ್ಕೋಬೇಕು ಅಂದ್ರೆ ಬ್ಯಾಗ್ ಎತ್ಕೊಂಡು ಹೋಗು, ಅಮಿಕಂಡ್ ಒಳಗಡೆಗೆ ಬಾ. ಆ ಪೊದ್ದಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಪೂರ್ತಿ ತಿಳ್ಕ ಗೊತ್ತಾಯ್ತದೆ. ಲೋ, ಅವಳ ಅಗ್ಲಾಗ್ಲಿಕ್ಕೂ ಪಂಚಾಯತಿ ಕಲಾಕ್ಸಿ ನಮ್ಮ ಮನೆ ನಮ್ಮ ವಂಶದ ಮಾನ ಮರವದಿ ಕಳಿತಾವಳೆ. ಲಬ 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 ಬಾಯ್ ಬಡ್ಕತ್ ಅನ್ಕಂಡ್ಲ ಹೋಗ್ಬಿಟ್ಟು ಪಂಚಾಯತಿದಾಗೆ. ಆಮೇಕಿಂದ ಪಂಚಾಯತಿನಾಗ ಇರೋರೆಲ್ಲಾನು ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾರ. ನಿನ್ ತಂಗಿಯರ್ ಮದುವೆ ಆಯ್ತಿಲ್ಲ ಗೊತ್ತಾ? ಯಾಕಾಯ್ತಿಲ್ಲ ಗೊತ್ತೇನ್ಲ? ಊರ್ ಜನ ಎಲ್ಲನೂ ಅಲ್ಲಿ ಇಲ್ಲಿ ಹೇಳ್ಕೊಂಬಿಟ್ಟು ಬಂದು ಯಾರು ಗಂಡಿನ ಕಡೆ ಹತ್ರಕ್ಕೆ ಬರ್ತಿಲ್ಲ. ಹಂಗ ಮಾಡಾಕ್ಬಿಟ್ಟವಳಿ ಪೊದ್ದಿ. ನೋಡ್ಲ ಮಗ, ನನ್ನ ಮಾತು ಕೇಳು. ಈಗ ಹೋಗೋ ಟೈಮ್ ಅಲ್ಲ. ಇನ್ನೊಂದು ಕಿತನ ಮಾಸ್ತಿ ಎಲ್ಲ ನಮ್ಮ ಪಾಲುಗೆ ಬರ್ತದಲ್ಲ, ಅವಾಗ ಹೋಗಿವಂತೆ. ಸುಮ್ಕಿರು. ಈಗ ನಿಮ್ಮಿಬ್ರು ತಂಗಿಯರ್ ಮದುವೆ ಮಾಡೋ ಗಂಟನೂ ಆಸ್ತಿ ಭಾಗ ಮಾಡಿದ್ರೆ ನಮ್ಗೇನು ಉಳಿಯಕ್ಕಿಲ್ಲ ಕಣ್ಲ. ಅದಕ್ಕೆ ಹೇಳಿದ್ದು ಸುಮ್ಕಿರು. ಪೊದ್ದಿ 3 ಪೊದ್ದಿ. ದಂಡ್ಗೆದ್ರಿಲ್ಲ, ದಾಳಿಗೆದ್ರಿಲ್ಲ. ಆ ಪೊದ್ದಿಗೆ ಎದ್ರ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನನ್ ಕಾಶ್ಮೀರದ ಕನ್ಸಿಲ್ಲನೂ ನುಚ್ಚು 100 ಮಾಡ್ಬಿಟ್ಲು ಅವಳಂತೂ. ಎಲ್ಲ ಒಂಟಿದ್ದೆ ಹಾಳು ಮಾಡಾಕ್ಬಿಟ್ಲು. ಅವಳಿಗೆ ಅದು ಯಾಕೆ ನಮ್ಮ ಫ್ಯಾಮಿಲಿ ಅನ್ಕೊಂಡ್ರೆ ಆಗಕ್ಕಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಯಾವಾಗ ಉರಿಸ್ತಿತ್ತಾಳೆ ನಮ್ಮನ್ನಂತೂ. ಅಮ್ಮ ನೀನ್ ಏನೇ ಹೇಳು, ಆ ಮಿಟ್ಟು ಬ್ಲಡಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀನು. ಹಿಂಗೆ ಇದ್ರೆ ಆಗಕ್ಕಿಲ್ಲ. ಎಲ್ಲದಕ್ಕೂ ಮೂಗ್ ತೂರಿಸ್ತಾಳೆ. ತೂರ್ಸು ಮೂಗ್ ತೂರ್ಸು. ಲೋ ಮಗ, ಇನ್ನೇನು ಮಾಡೋ ಪರಿಸ್ಥಿತಿನಾಗ ನಾವಿಲ್ಲ. ನೋಡು, ಅರ್ಥ ಮಾಡ್ಕ. ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರೋ ಗಂಟ ನೀನು ಎಲ್ಲೂ ಹೋಗ್ಬೇಡ ಕಣ್ಲ. ಅವಳು ಬೇಕಾದ್ರೆ ಪಂಚಾಯತಿ ಕಲಾಕ್ಬಿಟ್ಟು ಕಿಚ್ಚಾಡ್ಬಿಡ್ತಾಳೆ. ನಮಗೆಲ್ಲ ಅವಳಷ್ಟು ತಲೆ ಇಲ್ಲ ನಮಗೆ. ಅದು ಎಲ್ಲಿಂದ ಬರ್ತದ ಅವಳಿಗೆ ಬುದ್ಧಿ ನಮಗೆ ಬರೋಕ್ಕಿಲ್ಲ. ನೋಡು, ಮೊನ್ನೆಲ್ಲ ಪಂಚಾಯತಿ ಕರೆದು ನಿನ್ನ ತಂಗಿಯರ್ ಮರುವಾದಿನ ಹರಾಜ್ ಹಾಕ್ಬಿಟ್ಟವಳೆ. ಈಗ ಇನ್ನೊಂದು ಕಿತ ಪಂಚಾಯತಿ ಕರೆದ್ಲು ಅಂದ್ರೆ ನಿನ್ನ ಮರುವಾದಿ ನನ್ನ ಮರುವಾದಿ ಎಲ್ಲ ಹೋಯ್ತದೆ. ಬ್ಯಾಗ್ ಎತ್ಕೊಂಡು ನಡಿಲ್ಲ ಅವಳು ಸರಿ ಇಲ್ಲ. ತಿಕ್ಲು ಕಣ್ಲ ಅದು. ರೀ, ಬ್ಯಾಗ್ ತಗೊಂಡೋಗಿ ಒಳಗಡೆ ಕಿಕ್ಲಾ.
ಏನು ಬೇಕಿಲ್ಲ ನನ್ನ ಬ್ಯಾಗ್ನ ನಾನೇ ಒಳಗಡೆ ತಗೊಂಡು ಹೋಯ್ತೀನಿ. ಹೆದರ್ಕೊಂಡು ಸಾಯಿರಿ ಎಲ್ರು ಅವಳಿಗೆ. ನೀವೆಲ್ಲ ಎದ್ರುಕೋಬೋದು ಆ ಪದ್ದಿಗೆ, ನಾನು ಎದ್ರುಕೊಳಕಿಲ್ಲ. ನೋಡ್ತಾ ಇರ್ರಿ, ನಾನು ಇಲ್ಲಿಂದ ಹೋಗೋ ಅಷ್ಟೊತ್ತು ಕಾಶ್ಮೀರಕ್ಕೆ ಅವಳಿಗೊಂದು ಗತಿ ಕಾಣಿಸ್ತೀನಿ ನೀವು ಹೋಗೋದು. ಥೂ, ಎದ್ರುಕೊಂಡು ಸಾಯ್ತಾರೆ. ಇವಳಿಗೆ ಆನಂದ ಹಾಲು ಕುಡ್ದಷ್ಟು ಆಗೋಗ್ಬಿಟ್ಟೈತೆ. ಥೂ. ಏನೇ 36 ಬಿಟ್ಕೊಂಡು ಕಿಸಿತಾ ಇದೀಯಾ? ಕಿಸಿ ಅಂತದಿಲ್ಲ, ಏನೂ ಆಗಿಲ್ಲ. ಏನೋ ದೊಡ್ಡದಾಗ ಸಾಧನೆ ಮಾಡ್ಬಿಟ್ಟವಳೆ, ನಾ ಕಿಸಿತಾವಳೆ ನೋಡು. ಮುಚ್ಕೊಂಡು ಆ ಪದ್ದಿಯಿಂದ ಹೊಸಿ ದೂರ ಇರು. ಅವಳು ಸರಿ ಇಲ್ಲ, ಹಾಳು ಮಾಡಿಕ್ತಾಳೆ ಎಲ್ರೂ. ತಲೆ ಕೆಡಿಸ್ಬಿಟ್ಟು ನಿನ್ ತಲೆಗಿಲೆ ಎಲ್ಲ ಕೆಡ್ಸಿರೋದೆಲ್ಲ ಸಾಕಿವಾಗ ಇನ್ನು ಎಲ್ಲರ ತಲೆನೂ ಕೆಡಿಸ್ಕೊಂಡು ಕುತ್ಕೊತಾಳೆ. ಅಯ್ಯೋ ದೇವ್ರೆ, ಅದೇನು ಕರ್ಮುಕ್ ನಮ್ಮ ಮನೆಗೆ ಬಂದ್ಲು, ಏನು ಕತಿಯೋ ನನಗಂತೂ ಗೊತ್ತಾಯ್ತಿಲ್ಲ. ಯಪ್ಪ, ಯಾರ ಕೈಲೂ ಮಾಡೋಕ್ಕಾಗದಿರೋ ಕೆಲಸನ ನಮ್ಮ ಪೊದ್ದು ಅಕ್ಕ ಮಾಡ್ತದೆ ಅಂತಂದ್ರೆ ಸುಮ್ಮನೆನಾ? ಅಯ್ಯೋ ದೇವ್ರೆ, ಯಪ್ಪ, ನಾವೇನು ಮಾಡಿದ್ರು ಅವ್ನು ನಿಂತ್ಕೊಳ್ಳೋಂಥ ಮನುಷ್ಯನೇ ಅಲ್ಲ. ಅಂತೊಂದೇನೇ ಹೋಗ್ದಿದ್ದಂಗೆ ತಡೆದ್ಬಿಡ್ತಲ್ಲ ಪೊದ್ದು ಅಕ್ಕ. ನೀನು ಗ್ರೇಟ್ ಬಿಡು. ಗಂಗಾ, ಈ ಖುಷಿನಾ? ಅಕ್ಕ ತುಂಬ 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 ಥ್ಯಾಂಕ್ಸ್ ಕಣಕ್ಕ. ನಿಜವಾಗ್ಲೂ ನೀನು ತಡಿಯೋಕ್ಕಾಗಿಲ್ಲ. ಅದಕ್ಕೆ ನನ್ನ ಗಂಡ ಲಗೇಜ್ ಬ್ಯಾಗ್ ಎತ್ಕೊಂಡು ಹೊಂಟ್ಬಿಟ್ಟವನೇ ಕಾಶ್ಮೀರಕ್ಕೆ ಹೋಗಕ್ಕೆ ಅಂತ ಅನ್ಕೊಂಡಿದ್ದೆ. ಅಷ್ಟ್ರಾಗೆ ನೋಡು ನಮ್ಮ ಅತ್ತೆ ಬಂದು ತಡೆದಾಗ ಅನ್ಕೊಂಡೆ ನೀನೇ ಕಿತಾಪತಿ ಮಾಡಿರ್ತೀಯ ಅಂತ. ಅಕ್ಕ, ಯಾರಿಂದಲೂ ಸಾಧ್ಯ ಆಗದಿರೋ ಕೆಲಸನ ಯಾರನ್ನ ಮಾಡ್ತಾರೆ ಅಂದರೆ ಅದು ನೀನೇನಿಯ ಬಿಡಕ್ಕ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ. ಸದ್ಯ ನನ್ನ ಗಂಡ ಇನ್ನು ಎಲ್ಲೂ ಹೋಗ್ದಿದ್ದಂಗೆ ಮಾಡ್ಬಿಟ್ಟಲ್ಲ, ಕಾಶ್ಮೀರಕ್ಕೆ ಅಂತಲ್ಲ ಇನ್ನೆಲ್ಲೂ ಹೋಗ್ದಿದ್ದಂಗೆ ಮಾಡಿದೀಗ ಬಿಡು. ಇನ್ನು ಮತ್ತೆ ಆಸ್ತಿ ವಿಷಯ ಅಂತ ಬಂದೈತಾ, ಇನ್ನು ನನ್ನ ಗಂಡನ ಎಲ್ಲೂ ಕಳ್ಸೋಕ್ಕಿಲ್ಲ, ಏನೂ ಇಲ್ಲ. ಭಾಳ ಖುಷಿ ಆಗ್ತಾಯ್ತಕ್ಕ. ಹಬ್ಬಬ್ಬ, ನಿನ್ ತಲೆನೋ ತಲೆ ಬಿಡು, ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕತ್ತೀಯ. ಹಂಗೇನಿಲ್ಲ ಬಿ, ನಾನು ಬಂದಾಗ ನಾನು ನಿಂಗೆ ಪೆದ್ದ ತರ ಏನೇನಿಯ ಇದ್ದೆ ನಾನು ಬಂದಾಗ. ಆದ್ರೆ ಇವಾಗ ಸಂದಾಗ ಅರ್ಥ ಹೋಗ್ಬಿಟ್ಟೈತೆ ನನಗಂತೂ. ಪೆದ್ ಬಡ್ಡಿ ತರ ಇದ್ದೆ ನಾನು. ಇವರೇ ಕಲ್ಸ್ಕೊಟ್ಟಿದ್ ನನ್ಗೆಲ್ಲನೂ ಕಂತ್ರಿಗೆ ಬುದ್ಧಿಯ. ನಾನು ಕಲ್ತ್ಕೊಂಡೆ ಅಲ್ಲ. ಓ, ಇವ್ರೇನ್ ಕಮ್ಮಿ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟೆ. ಇವರೆಲ್ಲನೂ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಬೋಲ ಆಟ ಆಡಿಸ್ಬಿಟ್ರು ನನ್ನೂ. ನಾನು ಅದಕ್ಕೆಲ್ವ ಬದಲಾಗಿರೋದು. ನೋಡ್ಗಂಗ, ಟೈಮು ಎಲ್ಲರನ್ನೂ ಚೇಂಜ್ ಮಾಡ್ತದೆ. ತಲೆ ಕೆಡ್ಸ್ಕೊಬೇಡ. ನಿನ್ನ ಗಂಡ ಇನ್ನು ಎಲ್ಲೂ ಹೋಗಲ್ಲ, ಹೋಗಕ್ಕೆ ನಾನು ಬಿಡೋದು ಇಲ್ಲ. ಸರಿ ಕಣಕ್ಕ, ಥ್ಯಾಂಕ್ಸ್. ಇನ್ನು ಉಳಿದಿದ್ದೇನೋ ನಿನ್ನ ಗಂಡು ಹೆಂಗ್ ಹೊಲಸ್ಕೋಬೇಕು ಅನ್ನೋದು ನೀನು ಬಿಟ್ಟಿದ್ದು. ಯಾಕಂದ್ರೆ ಎಲ್ಲರ ಗಂಡುಗಳು ಮೆಂಟಾಲಿಟಿನೂ ಬೇರೆ ಬೇರೆ ಇರ್ತದೆ. ನಿನ್ನ ಗಂಡ ಏನು ಅಂತ ಅರ್ಥ ಮಾಡ್ಕೊಂಡು ನಿನ್ನ ಗಂಡನ್ಗನ್ನ ಅಡ್ಕೋಗಿ ತಕೊಂಬಿಟ್ಟು ಬರೋದು ನಿನ್ನ ಜವಾಬ್ದಾರಿ. ಸರಿ ಪದಕ್ಕ, ಥ್ಯಾಂಕ್ಸ್.